ಹಾಯ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಕೋಚ್ ಹರ್ಷ. ಆ, ಇವತ್ತು ಒಂದು ಸಿಂಪಲ್ ಸ್ಟೇಟ್ ಆಫ್ ಬೀಯಿಂಗ್ ರಿಸ್ಟೋರೇಷನ್ ಮಾಡೋದು ಹೆಂಗೆ ಅಂತ ನೋಡೋಣ. ಒಂದು ಸಿಂಪಲ್ ಟೆಕ್ನಿಕ್ ಆ್ಯಂಡ್ ಇಟ್ಸ್ ವೆರಿ ಪವರ್ಫುಲ್ ಟೆಕ್ನಿಕ್, NLP ಟೂಲ್ ಇದು. ಏನಂದ್ರೆ ನಮ್ಮ ಟಿಪಿಕಲ್ ಡೇ ಅಂತ ತಗೊಂಡ್ರೆ, ನಮ್ಮ ದಿನಚರಿ ರೂಟೀನಲ್ಲಿ ತಗೊಂಡ್ರೆ, ವಿ ಗೋ ಥ್ರೂ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಕರೆಕ್ಟಾ? ಕೆಲವೊಮ್ಮೆ ಖುಷಿ ಆಗತ್ತೆ, ಕೆಲವೊಮ್ಮೆ ಬೇಜಾರಾಗತ್ತೆ. ಅದು ನಮ್ಮ ಸುತ್ತಮುತ್ತ ಆಗ್ತಿರೋ ಇವೆಂಟಿಂದ ಇರ್ಬೋದು, ಅಥವಾ ನಮ್ಮ ಓಲ್ಡ್ ಮೆಮೊರೀಸಿಂದ ಇರ್ಬೋದು. ಏನೋ ಒಂದು ಯೋಚನೆ ಬರ್ತಿದ್ದಂಗೆ ವಿ ಕೈಂಡ್ ಆಫ್ ಬಿಕಮ್ ಆಂಕರ್ ಟು ಸಮ್ ಕೈಂಡ್ ಆಫ್ ಎ ಫೀಲಿಂಗ್. ಕರೆಕ್ಟ್? ಸೊ ಕೆಲವು ಸತಿ ಆ ಫೀಲಿಂಗ್ಸ್ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂದರೆ, ಸಮ್ ಬ್ಯಾಡ್ ಫೀಲಿಂಗ್ಸ್, ನಮ್ಮ ದಿನ ಪೂರ್ತಿ ಆ ಫೀಲಿಂಗ್ಸ್ ಜೊತೆನೇ ಕಳೆದು ಬಿಡ್ತೀವಿ. ಸೊ ಯು ಸ್ಟಾರ್ಟ್ ಫೀಲಿಂಗ್ ಬ್ಯಾಡ್ ಬಿಕಾಸ್ ಆಫ್ ಒನ್ ಇವೆಂಟ್ ಅಥವಾ ಒನ್ ಸಿಚುಯೇಷನ್ ಅಥವಾ ಒನ್ ಮೆಮೊರಿಯಿಂದ ಎಂಟೈರ್ ಡೇ ಅದು ರಿಲೇಟೆಡ್ ಆಗಿರುವಂಥ ಮೆಮೊರೀಸ್ಗಳಾಗಿರ್ಬೋದು, ಫೀಲಿಂಗ್ಸ್ಗಳಾಗಿರ್ಬೋದು ಜನರೇಟ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಹೌ ವಿ ಸೇ, ಅಯ್ಯೋ ಇವತ್ತು ದಿನ ಸರಿ ಇರಲಿಲ್ಲ, ಅಥವಾ ಚೆನ್ನಾಗಿತ್ತು ಅಂದರೆ ಇವತ್ತು ದಿನ ಸೂಪರ್ ಆಗಿತ್ತು. ಅದಕ್ಕೇನು ಯಾಡ್ ಸ್ಟಿಕ್ ಅಂತ ಹೇಳಿದ್ರೆ ಹೌ ವಿ ಆರ್ ಫೀಲಿಂಗ್ ಎಂಟೈರ್ ಡೇ ಅಂತ. ಸೊ ಯಾರಿಗಾರು ಕೇಳಿದ್ರೆ ಹೌ ಯು ವಾಂಟ್ ಟು ಹ್ಯಾವ್ ಎ ಬೆಟರ್ ಡೇ ಅಂತ ಹೇಳಿದ್ರೆ ಎವ್ರಿಬಡಿ ವಾಂಟ್ಸ್ ಟು ಬಿ ಹ್ಯಾಪಿ, ರೈಟ್? ಸೊ ಒಂದ್ಸತಿ ನಮ್ಗೇನೋ ಒಂದು ನೆಗೆಟಿವ್ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂದರೆ, ಆ ಕ್ಷಣಕ್ಕೆ ನಾವು ಅದನ್ನು ಬ್ರೇಕ್ ಹಾಕಿ ವಿ ರೀಸ್ಟೋರ್ ದ ನಾರ್ಮಲ್ ಸ್ಟೇಟ್ ಅಂತ ಹೇಳಿದ್ರೆ ಅವರ್ ಡೇಸ್ ವಿಲ್ ಬಿ ನಾರ್ಮಲಿ ಗುಡ್ ಓನ್ಲಿ. ಸೊ ಅದನ್ನ ಮಾಡೋಕ್ಕೆ ಒಂದು ಏನು ಬೇಕು? ಅವೇರ್ನೆಸ್ ಬೇಕು. ಕರೆಕ್ಟ್? ಆ್ಯಂಡ್ ವಿ ಶುಡ್ ಆಲ್ಸೋ ನೋ ಸಮ್ ಆಫ್ ದ ಪ್ರಾಕ್ಟಿಕಲ್ ಟೂಲ್ಸ್ ವಿಚ್ ವಿ ಕ್ಯಾನ್ ಮೇಕ್ ಯೂಸ್. ಕರೆಕ್ಟ್? ಸೊ ಆ ದೃಷ್ಟಿಯಿಂದ ಐ ವಾಂಟ್ ಟು ಶೇರ್ ದಿಸ್ ಪವರ್ಫುಲ್ ಟೂಲ್ ವಿತ್ ಯು. ಇಟ್ ಈಸ್ ಕಾಲ್ಡ್ ರಿಸ್ಟೋರೇಷನ್ ಆಫ್ ಸ್ಟೇಟ್ ಆಫ್ ಬೀಯಿಂಗ್ ಯೂಸಿಂಗ್ rotation of the feeling. Okay, this is a powerful NLP technique. ಈಗ ಇದು ಹೆಂಗೆ ವರ್ಕ್ ಆಗುತ್ತೆ ಥಿಯರಿ ಹೇಳ್ಬಿಡ್ತೀನಿ. ನಮ್ಗೇನೇ ಫೀಲಿಂಗ್ ಆಗ್ತಿರಲಿ ಬಾಡಿಯಲ್ಲಿ, ಗುಡ್ ಆರ್ ಬ್ಯಾಡ್, ಓಕೆ, ಈ ಫೀಲಿಂಗ್ಸ್ಗಳು ಕೆಮಿಕಲ್ ರೂಪದಲ್ಲಿ ನಮ್ಮ ಬಾಡಿಯಲ್ಲಿ ಜನರೇಟ್ ಆದಾಗ ನಮ್ಗೇನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಕರೆಕ್ಟ್? ಬಟ್ ಇದು ನಾವು ತುಂಬ ಗಮನ ಕೊಟ್ಟು ನೋಡಿದೆ ಅಂದರೆ, ಆ ಫೀಲಿಂಗು ಯಾವುದೋ ಒಂದು ಪೋರ್ಷನ್ ಆಫ್ ಅವರ್ ಬಾಡಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಮೂವ್ ಇನ್ ಸರ್ಟನ್ ಡೈರೆಕ್ಷನ್ and it will move through some other portion of our body and it will close the loop. ಓಕೆ, ಎಸೆನ್ಷಿಯಲಿ ಏನಂದರೆ ಪ್ರತಿಯೊಂದು ಫೀಲಿಂಗು ನಮ್ಮ ಬಾಡಿಯಲ್ಲಿ ರೊಟೇಟ್ ಆಗ್ತಾ ಇರುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ, ಈಗ ಹೊಟ್ಟೆ ಭಾಗದಲ್ಲಿ ಏನೋ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ, ಅದು ಎದೆವರೆಗೂ ಬರುತ್ತೆ, ಕುತ್ತಿಗೆವರೆಗೂ ಬರುತ್ತೆ, ಅಗೇನ್ ಇಟ್ ವಿಲ್ ಗೋ ಡೌನ್ ಆ್ಯಂಡ್ ಮರ್ಜ್ ವಿತ್ ದ ಸ್ಟಮಕ್. ಓಕೆ, ಇದೇನಾಯಿತು? ಒಂದು ಕ್ಲಾಕ್ ವೈಸ್ ಮೂವ್ಮೆಂಟ್ ಆಯಿತು, ಒಂದು ಸರ್ಕ್ಯುಲರ್ ಮೂವ್ಮೆಂಟ್ ಆಯಿತು. ಇದೇ ಥರ ಕೆಲವು ಫೀಲಿಂಗ್ಸು ಉಲ್ಟನೂ ಆಗ್ಬೋದು. ಅಂದರೆ ಹೊಟ್ಟೆಯಿಂದ ಸ್ಟಾರ್ಟ್ ಆಗಿ ಈ ಡೈರೆಕ್ಷನಲ್ಲಿ ಇದೇ ಥರ ಬಂದು ನಂತರ ತಿರ್ಗಾ ಹೊಟ್ಟೆ ಒಳಗಡೆ ಹೋಗ್ಬೋದು. ಸೊ ದಿಸ್ ಇಸ್ ಅ ಕೌಂಟರ್ ಕ್ಲಾಕ್ ವೈಸ್. ಅದೇ ಥರ ಬೇರೆ ಯಾವುದಾದ್ರು ಪೋರ್ಷನ್, ಫಾರ್ ಎಕ್ಸಾಂಪಲ್ ಹೆಡ್ ಅನ್ಕೊಳ್ಳೋಣ. ಸೊ ನಮಗೆಲ್ಲೋ ಈ ಐ ಪೋರ್ಷನಲ್ಲಿ ಸ್ಟಾರ್ಟ್ ಆಗಿ ಹಿಂಗೆ ಹೋಗಿ ಹಿಂಗೆ ರೊಟೇಷನ್ ಆಗಿ ಹಿಂಗೂ ಬರ್ಬೋದು, ಅಥವಾ ಇಟ್ ಕೆನ್ ಡೂ ದ ಅದರ್ವೈಸ್ ಆಲ್ಸೋ. ಸೊ ಎಸೆನ್ಷಿಯಲಿ ದೇರ್ ಆರ್ 4 ways a feeling can rotate in our body, okay, which is vertical, clock and anti-clock, horizontal, clock and anti-clock. Clear? This is identifying the rotation of the feeling. ಇದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆಗಿರುತ್ತೆ. ಅದನ್ನು ನಾವು ಗಮನ ಕೊಟ್ಟು ನೋಡಿದಾಗ ನಮ್ಮ ಕಾನ್ಷಿಯಸ್ ಮೈಂಡ್ ಅಬ್ಸರ್ವ್ ಮಾಡುತ್ತೆ ಅದನ್ನು. ಸೊ ಯು ಕ್ಯಾನ್ ಜಸ್ಟ್ ಟ್ರೈ. ತುಂಬ ಇಂಟೆನ್ಸ್ ಆಗಿರೋ ಯಾವ್ದಾದ್ರು ಒಂದು ಫೀಲಿಂಗ್ ಅಥವಾ ಒಂದು ಮೆಮೊರಿನ ನೆನಪಿಸ್ಕೊಳ್ಳಿ. ಸೊ ಇಟ್ ವಿಲ್ ಪುಟ್ ಬ್ಯಾಕ್ ಇನ್ ವೆರಿ ಗುಡ್ ಮೆಮೊರಿ ಅಥವಾ ಫೀಲಿಂಗ್, ಅಥವಾ ಬ್ಯಾಡ್ ಫೀಲಿಂಗ್ಸ್ನ ಕ್ರಿಯೇಟ್ ಮಾಡಬೇಕು. ಇಟ್ ಶುಡ್ ಬಿ ಇದರ್ ಗುಡ್ ಆರ್ ಬ್ಯಾಡ್. ಆವಾಗಲೇ ನಿಮ್ಗೆ ಅದ್ರದ್ದು ಇಂಟೆನ್ಸಿಟಿ ಗೊತ್ತಾಗೋದು. ಅದು ನೀವು ನೆನೆಸ್ಕೊಂಡು ಜಸ್ಟ್ ಟ್ರೈ ಅಂಡ್ ಅಬ್ಸರ್ವ್. ಬೇಕಾದರೆ ಈ ವಿಡಿಯೋ ಪಾಸ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಹೌ ಯು ಆರ್ ಫೀಲಿಂಗ್, ಲೈಕ್ ಎಲ್ಲಿ ಆ ಫೀಲಿಂಗ್ ಜನರೇಟ್ ಆಗಿ, ಎಲ್ಲಿ ಮೂವ್ ಆಗಿ, ಎಲ್ಲಿ ಕ್ಲೋಸ್ ಆಗ್ತಾ ಇದೆ, ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂತ ಒಂದ್ಸತಿ ಚೆಕ್ ಮಾಡಿ. ಓಕೆ, ರೈಟ್. ನಾವು ಈಗ ಐಡೆಂಟಿಫೈ ಮಾಡಿದರೆ, ಈಗ ನಾವು ವಿ ಹ್ಯಾವ್ ಟು ಪ್ಲೇ ವಿತ್ ದಟ್ ಫೀಲಿಂಗ್. ಓಕೆ, ಲೆಟ್ ಅಸ್ ಸೇ, ನಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ವೆನ್ ಎವರ್ ಐ ಆಮ್ ಟ್ರಾವೆಲಿಂಗ್ ಇನ್ ಫ್ಲೈಟ್ ಅಲ್ಲ, ಸಣ್ಣ ಪುಟ್ಟ ಟರ್ಬ್ಯುಲೆನ್ಸ್ ಆದ್ರೂ ಏನೋ ಒಂದು ಆಂಗ್ಸೈಟಿ ಬಂದ್ಬಿಡೋದು ನನಗೆ. ಇದೇನಪ್ಪ ಫ್ಲೈಟ್ ಲ್ಯಾಂಡ್ ಆಗುತ್ತೋ ಇಲ್ವೋ, ಕರೆಕ್ಟಾಗಿ ಸೇಫಾಗಿ ಹೋಗ್ತೀವೋ ಇಲ್ಲ ಮನೆಗೆ, ಈ ಥರ ಎಲ್ಲ ಒಂದು ಫೀಲಿಂಗ್ ಬರುತ್ತೆ ನನಗೆ. ಆ್ಯಂಡ್ ಇಟ್ ಈಸ್ ವೆರಿ ಇಂಟೆನ್ಸ್. ಆ ಮೂಮೆಂಟಲ್ಲಿ ನನಗೆ ಸೀಟಲ್ಲಿ ಕೂರಕ್ಕೆ ಆಗೋದಿಲ್ಲ, ಹೊರಗಡೆ ನೋಡಿದ್ರು ಭಯ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಎನ್ ಆಂಗ್ಸೈಟಿ ವಿಚ್ ಈಸ್ ನಾಟ್ ನೆಸೆಸರಿ, ಬಿಕಾಸ್ ದ ಎಂಟೈರ್ ಜರ್ನಿ ವಿಲ್ ಬಿ ವೆರಿ ವೆರಿ ಪೇನ್ಫುಲ್ ನನಗೆ. ಕರೆಕ್ಟಾ? ಸೊ ವೆನ್ ಐ ಅಬ್ಸರ್ವ್ ದ್ಯಾಟ್ ಅಲ್ಲ,
ಆ ಫೀಲಿಂಗ್ ನನ್ನ ಬಾಡಿಯಲ್ಲಿ ಹೆಂಗೆ ಜನ್ರೇಟ್ ಆಗುತ್ತೆ ಅಂದರೆ ಲೈಕ್ ಐ ಕ್ಲೋಸ್ಲಿ ಪೇ ಅಟೆನ್ಷನ್ ಅಂದರೆ ಹೊಟ್ಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇಟ್ ಕಮ್ಸ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಇಟ್ ಗೋಸ್ ಟಿಲ್ ಅಪ್ ಟು ಮೈ ಚೆಸ್ಟ್ ಅಂಡ್ ಇಟ್ ಗೋಸ್ ಬ್ಯಾಕ್ ಟು ಮೈ ಸ್ಟಮಕ್ ಅಗೇನ್. ಓಕೆ, ಅಪ್ ಟು ನೇವೆಲ್ವರೆಗೂ ಹಂಗೆ ಹೋಗುತ್ತೆ. ಸೊ ಈ ಥರ ರೊಟೇಷನ್ ಆಗ್ತಾ ಇರುತ್ತೆ. ಸೊ ವೆನ್ ಐ ನೋಟಿಸ್ ದ್ಯಾಟ್, ದೆನ್ ವಾಟ್ ಐ ನೀಡ್ ಟು ಡೂ ನೆಕ್ಸ್ಟ್ ಅಂದರೆ ಐ ಶುಡ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ದ ರೊಟೇಷನ್ ಆಫ್ ಫೀಲಿಂಗ್. ಅದು ಯಾವುದೋ ಒಂದು ಸ್ಪೀಡಲ್ಲಿ ಹಿಂಗೆ ತಿರ್ತಾ ಇರುತ್ತೆ, ಆ ಸ್ಪೀಡ್ನ ಜಾಸ್ತಿ ಮಾಡ್ಬಿಡೋದು, ಒಂದು ಡಬಲ್ ಟ್ರಿಬಲ್ ಮಾಡ್ಬಿಡೋದು. ಆ ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ದಂಗೆ ನಮಗೆ ಆ ಫೀಲಿಂಗ್ ಇಂಟೆನ್ಸಿಟಿ ಸಿಕ್ಕಾಬಡೆ ಜಾಸ್ತಿ ಆಗುತ್ತೆ ಆ್ಯಂಡ್ ವಿ ಫೀಲ್ ಸೋ ಅನ್ಕಂಫರ್ಟಬಲ್. ಈಗ ನನಗೆ ಆಂಗ್ಸೈಟಿ ಫೀಲ್ ಆಗ್ತಾ ಇದೆ, ಆ ಸ್ಪೀಡ್ ಜಾಸ್ತಿ ಮಾಡ್ತಾ ಇದ್ದಂಗೆ ನನ್ನ ಆಂಗ್ಸೈಟಿ ಇನ್ನೂ ಜಾಸ್ತಿ ಆಗುತ್ತೆ, ಗಾಬರಿ ಜಾಸ್ತಿ ಆಗುತ್ತೆ, ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ದಟ್ ಈಸ್ ಹೌ ಐ ನೋ this rotation is affecting my intensity, the feeling intensity. So ಇವಾಗ ನಾನು ಏನು ಮಾಡಬೇಕು, ಐ ಡೋಂಟ್ ವಾಂಟ್ ಟು ಫೀಲ್ ಮೋರ್ ಆ್ಯಂಕ್ಷಿಯಸ್, ಐ ವಾಂಟ್ ಟು ಫೀಲ್ ವೆರಿ ಕಾಮ್. ಸೊ ಇಲ್ಲಿ ನನ್ನ ಥಾಟ್ಸ್ ಎಲ್ಲ ಏನು ವರ್ಕ್ ಆಗಲ್ಲ, ಬಿಕಾಸ್ ಐ ಆಮ್ ಆಲ್ರೆಡಿ ಹೈಪರ್ ಆ್ಯಂಕ್ಷಿಯಸ್. ಇಲ್ಲಿ ಏನು ಮಾಡಬೇಕಂದ್ರೆ ಐ ಹ್ಯಾವ್ ಟು ವರ್ಕ್ ಆನ್ ದ ರೊಟೇಷನ್ ಆ್ಯಂಡ್ ಸ್ಪೀಡ್ ಆಫ್ ದ ಫೀಲಿಂಗ್. ಸೊ ಇವೇನು ಮಾಡ್ತೀನಿ, ನಾನು ಹೇಳಿದೆ ಕೌಂಟರ್ ಕ್ಲಾಕ್ ವೈಸ್, ವರ್ಟಿಕಲ್ ಕೌಂಟರ್ ಕ್ಲಾಕ್ ವೈಸಲ್ಲಿ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಫ್ರಮ್ ಸ್ಟಮಕ್ ಟಿಲ್ ಚೆಸ್ಟ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಸ್ಟಮಕ್ ಅಂತ ಹೇಳಿದೆ. ಇವಾಗ ಅದೇ ಫೀಲಿಂಗನ್ನು ನಿಧಾನವಾಗಿ ನಾನು ರೊಟೇಷನ್ ಉಲ್ಟಾ ಮಾಡ್ತಾ ಬರ್ತೀನಿ. ಏನಂದರೆ ಹೊಟ್ಟೆಯಿಂದ ಎದೆ ಪೋರ್ಷನಿಗೆ ಬರಬೇಕು, ಬಂದು ತಿರ್ಗಾ ಉಲ್ಟಾ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇಟ್ ಇಸ್ ಗೋಯಿಂಗ್ ಡೌನ್. ಈ ಥರ ನಾನು ಕಣ್ಮುಚ್ಚಿ ಐ ಕ್ಯಾನ್ ಚೇಂಜ್ ದ ರೊಟೇಷನ್, ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದಟ್ ಫೀಲಿಂಗ್. ವೆನ್ ಐ ಕಾನ್ಷಿಯಸ್ಲಿ ಥಿಂಕ್ ಅಬೌಟ್ ದಟ್ ಡೈರೆಕ್ಷನ್, ದ ಫೀಲಿಂಗ್ ಸ್ಟಾರ್ಟ್ಸ್ ಮೂವಿಂಗ್ ಇನ್ ದಟ್ ಡೈರೆಕ್ಷನ್. ಅದೇ ಡೈರೆಕ್ಷನ್ ನಾನು ಅಂದ್ಕೊಂಡಿದ್ದ ಡೈರೆಕ್ಷನ್ ಮೂವ್ ಆಗುತ್ತೆ. ಯಾವಾಗ ಅದು ರೊಟೇಷನ್ ಉಲ್ಟಾ ಆಗುತ್ತೆ, ಯು ಸ್ಟಾರ್ಟ್ ಫೀಲಿಂಗ್ ದ ರಿವರ್ಸ್ ಇಮೋಷನ್. ಅಂದರೆ ಏನು, ಆಂಗ್ಸೈಟಿ, ಆಂಕ್ಷಿಯಸ್ ಆಗ್ತಾ ಇತ್ತು, ನಾವು ಯು ಸ್ಟಾರ್ಟ್ ಫೀಲಿಂಗ್ ಕಂಫರ್ಟಬಲ್, ಏನೋ ಒಂದು ಕಾಮ್ನೆಸ್ ಬರುತ್ತೆ. ಆ್ಯಂಡ್ ವೈ ಇಟ್ ವರ್ಕ್ಸ್ ನೋ ಬಡಿ ನೋಸ್. ಓಕೆ, ದಿಸ್ ಈಸ್ ಎ ಗ್ರೇಟ್ ಟೆಕ್ನಿಕ್. ಇವಾಗ ಏನಂದರೆ, when you notice that yes, anxiety is reducing, you just increase the speed. Clockwise rotation ತಿರುಗಿಸ್ಬೇಕು, 2 times 3 times 4 times 10 times you ಸ್ಪೀಡ್ ಜಾಸ್ತಿ ಮಾಡಬೇಕು. ಆ ಮಾಡಿದ ಕೂಡಲೇ your body will feel the entire different state of energy and you are absolutely okay for no reason. ಓಕೆ, ಆ್ಯಂಡ್ ಆ ಸ್ಪೀಡ್ ಜಾಸ್ತಿ ಮಾಡಿ 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 ಅದ್ರ ಪಾರ್ಟಿ ಅದು ಆಟೋ ರೊಟೇಷನ್ ಆಗಿಬಿಟ್ಬಿಡಿ ಆ್ಯಂಡ್ ಯು ಕಮ್ ಔಟ್ ಆ್ಯಂಡ್ ಯು ಜಸ್ಟ್ ಓಪನ್ ಯುವರ್ ಐಸ್ ಆ್ಯಂಡ್ ಯು ಜಸ್ಟ್ ಬಿ ಬೈ ಯುವರ್ ಸೆಲ್ಫ್. ಓಕೆ, ಆರಾಮಾಗಿ ಕೂತ್ಕೊಳ್ಳಿ, ಅದು ಏನು ಫೀಲಿಂಗ್ ಇರುತ್ತೆ ಅದೆಲ್ಲ ಸಬ್ಸೈಡ್ ಆಗಿ ಆರಾಮ್ ಯು ಆರ್ ಫೀಲಿಂಗ್ ಸೋ ವೆರಿ ಪಾಸಿಟಿವ್ ಅಟ್ ದ ಸೇಮ್ ಮೂಮೆಂಟ್. ಇದು ನೀವು ಪ್ರಾಕ್ಟಿಕಲಿ ಟ್ರೈ ಮಾಡಿ, ಈ ಕ್ಷಣಕ್ಕೆ ಟ್ರೈ ಮಾಡಿ ನೋಡಿದ್ರೇ ಇದ್ರದ್ದು ಮಜಾ ಗೊತ್ತಾಗೋದು ನಿಮಗೆ. ಆ್ಯಂಡ್ ದಿಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಎನಿ ಸೆನಾರಿಯೋಸ್. ಅಂದರೆ ಇಫ್ ಯು ವಾಂಟ್ ಟು ಗೋ ಆನ್ ಸ್ಟೇಜ್, ಪ್ರೆಸೆಂಟ್ ಸಮಥಿಂಗ್, ಯು ಆರ್ ಮೀಟಿಂಗ್ ಸಮ್ ಆಫ್ ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್, ವಾಟ್ ಎವರ್, ಏನೋ ಒಂದು ನಿಮಗೆ ಸ್ಟ್ರೆಸ್ಫುಲ್ ಆಗಿರುವಂಥ ಒಂದು ಸಿಚುಯೇಷನ್ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತಂದರೆ, ಆ ಟೈಮಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಯೂಸ್ ದಿಸ್ ಆ್ಯಂಡ್ ಯುಲ್ ಬಿ ಕಾಮ್ ಆ್ಯಂಡ್ ಪೀಪಲ್ ಫೀಲ್ ದಟ್ ಎನರ್ಜಿ. ಟ್ರೈ ಮಾಡಿ ನೋಡಿ. ದಿಸ್ ಈಸ್ ಕಾಲ್ಡ್ ರೊಟೇಷನ್ ಆಫ್ ಫೀಲಿಂಗ್ ಟೆಕ್ನಿಕ್ ಆ್ಯಂಡ್ ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್. ಲೆಟ್ ಮೀ ನೋ ಹೌ ಯು ಫೆಲ್ಟ್ ಇಟ್. ಇಫ್ ಯು ಲೈಕ್ ದಿಸ್, ಲೈಕ್ ದ ವಿಡಿಯೋ, ಪ್ಲೀಸ್ ಶೇರ್. ಎಲ್ಲರಿಗೂ ಯಾರಿಗೆ ಯೂಸ್ ಆಗುತ್ತೆ ಅನ್ಸುತ್ತೆ ನಿಮಗೆ, ಅವ್ರಿಗೆ ಖಂಡಿತ ಶೇರ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬೈ ಬೈ.